ವೀಕ್ಷಕರೇ, ನಮ್ಮ ಜೊತೆಗೀಗ ರಮೇಶ್ ಜ್ಯೂಸ್ ಆ್ಯಂಡ್ ಚಾಟ್ಸ್ನ ಮಾಲೀಕರಾದಂತಹ ರಮೇಶ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಇವತ್ತು ನಮಗೆ ಮಸಾಲ ಪುರಿ ರೆಸಿಪಿನ ತೋರಿಸ್ಕೊಡ್ತೀವಿ ಅಂತ ಹೇಳಿದ್ದೀರಾ? ತೋರಿಸ್ಕೊಡ್ತೀನಿ ಸರ್. ಎಸ್ ಸರ್, ಬನ್ನಿ ಸರ್, ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡಿ. ಬಟಾಣಿ ಬೇಯಿಸಕ್ಕೆ ಇಟ್ಕೊತಾ ಇದ್ದೀನಿ ಸರ್. 2.5 kg ಈ ಒಣ ಬಟಾಣಿ ಬರುತ್ತಲ್ಲ ಅದನ್ನೇ ಒಣಗಿರೋ ನೈಟ್ ನೆನೆ ರಾತ್ರಿ ನೆನೆಸಿಟ್ಕೊಂಡಿದ್ರಾ? ಸುಮಾರು ಎಷ್ಟು ಗಂಟೆಗಳ ಕಾಲ ನೆಂದಿದೆ ಇದು? ನೈಟ್ ಒಂದು 10 ಗಂಟೆಗೆ ಹಾಕಿರೋದು. ಓಕೆ, ಬೆಳಿಗ್ಗೆ ಒಂದು 8-10 ತಾಸು ಚೆನ್ನಾಗಿ ನೆಂದಿದೆ ಚೆನ್ನಾಗಿ. ಓಕೆ, ಎಷ್ಟು ಕೆಜಿ ಇದೆ ಅಂದ್ರೆ ಬಟಾಣಿ? 2.5 kg ಇದೆ. 2.5 kg ಬಟಾಣಿ ಇದೆ. ಹೌದು. ಸೊ ಇದನ್ನ ಈಗ ಸ್ಟವ್ ಆನ್ ಮಾಡ್ಕೊಂಡಿದ್ದೀರಾ? ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಸರ್. ಓಕೆ, ಇದಕ್ಕೆ ಏನು ಹಾಕ್ತೀರಾ ಈಗ? ಒಂದು 2 ಸ್ಪೂನ್ ಅಷ್ಟು ಸೋಡಾ ಹಾಕ್ತೀನಿ. ಓಕೆ, ಲಿಮಿಟ್ ಆಗಿರ್ಬೇಕು ಅಷ್ಟೇ. ಸೋಡಾ ಲಿಮಿಟ್ ಆಗಿ ಅಷ್ಟೇ. 2 ಸೋಡಾ ಏನಕ್ಕೆ ಬಳಸೋದು ಸರ್ ಇದು? ಅದು ಬಟಾಣಿ ಬೇಯಕ್ಕಷ್ಟೇ. ಬಟಾಣಿ ಚೆನ್ನಾಗಿ ಬೇಯುತ್ತೆ ಅಂತ. ಆಮೇಲೆ ಆಲೂಗಡ್ಡೆ ಹಾಕ್ಬಿಡ್ತೀನಿ ಇದ್ರೊಳಗಡೆ. ಓಕೆ, ಇದಕ್ಕೆ ಆಲೂಗಡ್ಡೆನ ಹಾಕ್ತೀರಾ? ಆಲೂ ಪುರಿ ಅದೆಲ್ಲ ಮಾಡ್ತೀವಲ್ಲ. ಸೊ ಎಷ್ಟು ಹಾಕ್ತಿದ್ದೀರಾ ಆಲೂಗಡ್ಡೆ? ಒಂದು 3 ಹಾಕ್ತಾ ಇದೀನಿ ಆಲೂ ಪುರಿ. 3 ಎಷ್ಟು? ಒಂದು 1/4 kg ಎಷ್ಟಿದೆ? ಬೇಯಕ್ಕೆ ಬಿಟ್ಬಿಡ್ತೀರಾ ಈಗ? ಇಟ್ಬಿಡೋಣ. ಸೊ ಎಷ್ಟೊತ್ತು ಬೇಯಬೇಕು ಸರ್ ಇದು? ಇದೊಂದು ಅರ್ಧ ಗಂಟೆ. ಅರ್ಧ ಗಂಟೆ ಚೆನ್ನಾಗಿ ಬೇಯಬೇಕು. ಓಕೆ, ಬನ್ನಿ ಇವಾಗ ಮಸಾಲೆ ರೆಸಿಪಿ ಮಾಡೋದು ಹೇಳ್ಕೊಡ್ತೀನಿ ನಿಮಗೆ. ಒಂದು 3 ಏಲಕ್ಕಿ ಹಾಕೊಂಡಿದ್ದೀನಿ ಸರ್. ಓಕೆ, ಸೊ ಇದೆಲ್ಲ 2.5 kg ಬಟಾಣಿಗೆ ಮಸಾಲೆ ರೆಡಿ ಆಗ್ತಾರೆ ಅಂತ? ಹೌದು. ನಾವೆಲ್ಲ ಮುಷ್ಟಿ ಅಳ್ತೇನೆ ಇವಾಗ. ಪೀಸು ಏಲಕ್ಕಿ, ಮುಷ್ಟಿ ಅಳತೆ. ಇದು ಜೀರಿಗೆ. ಇದು ಪಾನಿಗೆ ಎಷ್ಟು ಇಟ್ಕೊಂಡಿದ್ದೀರಾ? ಅದು 1 ಹಿಡಿ ಜೀರಿಗೆ. 1 ಹಿಡಿ ಜೀರಿಗೆ. ಮತ್ತೆ ಇದು ಮಸಾಲೆಗೆ 1 ಹಿಡಿ ಜೀರಿಗೆ. ಹೌದು. ಇದು ಜಾಯಿಕಾಯಿ. ಇದು ಜಾಯಿಕಾಯಿ ಸ್ಮೆಲ್ಗೆ. ಇದು ಓಕೆ, ಜಾಯಿಕಾಯಿ ಒಂದು ಸ್ವಲ್ಪ. ಓಕೆ, ಇದು ಕಾಳು ಮೆಣಸು. ಇದು ಪಾನಿಗೆ. ಇದು ಪಾನಿಗೆ ಕಾಳು ಮೆಣಸು. ಮತ್ತು ಈಗ ಮಸಾಲೆಗೆ ಎಷ್ಟು ಕಾಳು ಮೆಣಸು? 1 ಮುಷ್ಟಿ ಅಷ್ಟೇ. ಓಕೆ, ಜಾಯಿಪತ್ರೆ. ಇದು ಜಾಪತ್ರೆ. ಓಕೆ, ಒಂದು ಸ್ವಲ್ಪ ಅಷ್ಟೇ, ಚೂರು ಫ್ಲೇವರ್ಗೆ. ಇದು ಮರಾಠಿ ಮೊಗ್ಗು. ಅದು ಎಷ್ಟು? ಒಂದು ಸ್ವಲ್ಪ ಅಷ್ಟೇ. ಎಲ್ಲ ನಾನು ಲಿಮಿಟ್ ಕಣ್ಣಾಳ್ತೆ ಎಲ್ಲ. ಹುರ್ಗಡ್ಲೆ ಅದು ಅಷ್ಟೇ, 1 ಮುಷ್ಟಿ. ಎಲ್ಲ ಒಂದು 2 ಮುಷ್ಟಿಯಷ್ಟು ಹುರ್ಗಡ್ಲೆ. ಕಲ್ಲುವ. ಇದು ಕಲ್ಲುವ ಎಷ್ಟು? ಒಂದು ಸ್ವಲ್ಪ ಅಷ್ಟೇ. ಸ್ವಲ್ಪ ಅಂದರೆ ಒಂದು 2 ಸ್ಪೂನ್ ಅಷ್ಟು. ಧನಿಯಾ ಬೀಜ. ಓಕೆ, ಸ್ವಲ್ಪ ಧನಿಯಾ ಕಾಳು ಒಂದು 3-4 ಟೀ ಸ್ಪೂನ್ ಅಷ್ಟ. ಹೌದು. ಸ್ವಲ್ಪ ಎಳ್ಳು, ಬಿಳಿ ಎಳ್ಳನ್ನು ತಗೊಳ್ತಾ ಇದ್ದೀವಿ. 1-2 ಸ್ಪೂನ್ ಅಷ್ಟೇ. 2 ಸ್ಪೂನ್ ಅಷ್ಟು. ಸ್ಪೂನಲ್ಲ ಆದರೆ 1-2-3 ಸ್ಪೂನ್ ಬರುತ್ತೆ. ನಾವೆಲ್ಲ ಕೈ ಅಳ್ತೇವೆ. ಇದು ಹೌದು. ಇದು ಹೂವು ಏನು ಸರ್? ಚಕ್ರ ಮೊಗ್ಗು ಅಂತಾರಲ್ಲ? ಅದೇ ಸ್ಟಾರ್ ಅಂತಾರಲ್ಲ, ಅದೇನೆ. ಹೌದು. ಒಂದು ಅರ್ಧ ಮುಷ್ಟಿ ಅಷ್ಟೇ ಅದು. ಓಕೆ. ಲವಂಗ 4 ಪೀಸಿಂದ 5 ಪೀಸು. 4-5 ಪೀಸು ಲವಂಗ. ಒಂದು ಸ್ವಲ್ಪ ಚಕ್ಕೆ ಅಷ್ಟೇ. ಒಂದು 2-3 ಇಂಚಿನಷ್ಟು ಚಕ್ಕೆ ಅಂತ ಅನ್ಬೋದು. ಹೌದು. ಇದು ಸ್ವಲ್ಪ ಬೆಳ್ಳುಳ್ಳಿ, ಒಂದು 2 ಬೆಳ್ಳುಳ್ಳಿ ಆದ್ರೂ ಸಾಕು. ಓಕೆ, ದೊಡ್ಡ ಬೆಳ್ಳುಳ್ಳಿ ಒಂದು 2. ಇದು ಪಾನಿಗೆ ಅಷ್ಟೇ, ಒಂದು ಸ್ವಲ್ಪ. ಪಾನಿಗೂ ಒಂದು ಸ್ವಲ್ಪ. ಈಗ ಹಸಿಮೆಣಸಿನ್ಕಾಯಿ ಒಂದು 25-20 ಪೀಸು. ಪಾನಿಗೆ ಒಂದು 10 ಪೀಸು. ಓಕೆ. ಒಂದು ತೆಂಗಿನಕಾಯಿ. ಒಂದು ಕಾಯಿನ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ. ಒಂದು ತೆಂಗಿನಕಾಯಿ ಫುಲ್ಲು ಚೆನ್ನಾಗಿ ಬಲ್ತಿರ್ಬೇಕು. ಕಾಯಿ ಬಲ್ತಿದ್ರೆ ತುಂಬ ಟೇಸ್ಟ್ ಬರುತ್ತೆ. ಆಮೇಲೆ ಶುಂಠಿನೂ ಅಷ್ಟೇ ಬಲ್ತಿರೋದು ಹಾಕ್ಬೇಕು ಸರ್. ಶುಂಠಿ 2-3 ಇಂಚಿದೆ. ಈಗ ಮತ್ತೊಂದಷ್ಟು ತಗೊಳ್ತಾ ಇದ್ದೀರಾ? ಪಾನಿಗೆ ಹಾಕ್ತೀರಾ? ಪಾನಿಗೆ. ಓಕೆ, ಪಾನಿಗೂ ಅಷ್ಟೇ ಸ್ವಲ್ಪನೇ ಹಾಕ್ಬೇಕು, ಜಾಸ್ತಿನೂ ಹಾಕ್ಬಾರ್ದು. ಓಕೆ, ಯಾಕೆಂದರೆ ಎಲ್ಲ ಕಸರೆ ಬಂದ್ಬಿಡುತ್ತೆ ಜಾಸ್ತಿ ಹಾಕಿದ್ರೆ. ಸ್ವಲ್ಪ ಪುದೀನ. ಒಂದು ಮುಷ್ಟಿಯಷ್ಟು. ಕೊತ್ತಂಬರಿ ಸೊಪ್ಪು ಅದೊಂದು ಹಿಡಿ. ಓಕೆ, ಕೊತ್ತಂಬರಿ ಸೊಪ್ಪು ಎಷ್ಟು ಹಾಕೊಂಡ್ರಿ? ಒಂದು ಹಿಡಿಯಷ್ಟು ಹಾಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಇದ್ದಷ್ಟು ರುಚಿ ಚೆನ್ನಾಗಿ ಬರುತ್ತೆ. ಹೌದು, ಟೇಸ್ಟ್ ಚೆನ್ನಾಗಿ ಬರುತ್ತೆ, ಫ್ಲೇವರು ಚೆನ್ನಾಗಿರುತ್ತೆ. ಓಕೆ, ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕ್ರಾ? ಯಾಕೆಂದ್ರೆ ಈ ತೆಂಗಿನಕಾಯಿ ಅದೆಲ್ಲ ಇರುತ್ತಲ್ವಾ, ಕ್ಲೀನಾಗಿ ಇದಾಗುತ್ತೆ. ಎಷ್ಟಾಯ್ತು ಇದು ರುಬ್ಬೋಣ. ಇದನ್ನ ರುಬ್ಕೊಳ್ತೀರಾ? ನೈಸಾಗಿ ರುಬ್ಕೊಳ್ಳೋಣ ಇದು. ಓಕೆ, ಇದನ್ನ ಜಾರಿಗೆ ಹಾಕೊಂಡಿದ್ದೀನಿ. ಇವಾಗ ರುಬ್ಬೋಣ ನೈಸಾಗಿ. ಎಸ್ ಸರ್. ಪೂರ್ತಿ ನುಣ್ಣಗಾಗ್ಬೇಕಾ ಸರ್ ಇದು? ಫುಲ್ ನೈಸ್ ಆಗುತ್ತೆ ಸರ್ ಇದು. ಹಿಂಗೆ ಸ್ವಲ್ಪ ನೀರು ಎಷ್ಟು ಕಮ್ಮಿ ಆಗುತ್ತೆ ಹಾಕೋತಾ ಇರಬೇಕು. ಈ ಕಡೆ ನೀವು ಬಟಾಣಿ ಕಾಳುಗಳನ್ನ ಮತ್ತೆ ಆಲೂಗಡ್ಡೆನ ಬೇಯಿಸ್ಕೊಳ್ತಾ ಇದ್ದೀರಾ? ಹೌದು, ಬೇಯಿಸ್ಕೊಳ್ತಾ ಇದ್ದೀವಿ. ನೊರೆ ಬಂದ ಹಾಗೆ ಮೇಲೆ ತಕ್ಕೊಳ್ತೀರಾ? ಹೌದು. ಕೆಲವರು ಎಣ್ಣೆ ಹಾಕಿ ಬೇಯಿಸ್ತಾರೆ, ನಾವು ಹಂಗೆ ಬೇಯಿಸ್ತೀವಿ. ನೊರೆ ಬರೋಲ್ಲ, ಎಣ್ಣೆ ಹಾಕೋದು ಅದು ಫುಲ್ಲು ಸ್ವಲ್ಪ. ಓಕೆ. ಸೊ ಎಣ್ಣೆ ಬೇಕಾದ್ರೆ ಹಾಕ್ಕೋಬೋದಾ? ಹಾಕ್ಕೋಬೋದು. ಹಾಕಲಿ ಎಲ್ಲ ಗಲೀಜ್ ಅಂಶ ಎಲ್ಲ ಇಲ್ಲಿ ಬಂದ್ಬಿಡುತ್ತಲ್ವಾ. ಚೆನ್ನಾಗಿ ತೊಳ್ಕೊಂಡಿದ್ರು ನೊರೆ ಬಂದೇ ಬರುತ್ತೆ. ಎಷ್ಟೇ ತೊಳೆದ್ರು ಬಂದೇ ಬರುತ್ತೆ. ಸರಿ, ನೈಸ್ ಆಗಿದೆ.
ಸೊ ಇಷ್ಟು ನೈಸ್ ಆಗಿದೆ. ಫುಲ್ ನೈಸ್ ಆಗಿದೆ ನೋಡಿ. Okay. ಪಾತ್ರೆಗೆ ಹಾಕ್ಕೊಳ್ಳೋಣ. ಓಕೆ, ಇದೇ ರೀತಿ ಎಲ್ಲ ಮಸಾಲೆನೂ ರುಬ್ಕೊಳ್ತೀರಾ? ಹೌದು. ಸೊ ನೀರನ್ನ ಅಂದಾಜು ಮೇಲೆ ಹಾಕೊಳ್ತಾ ಹೋಗ್ಬೇಕು. ಅಂದಾಜು ಮೇಲೆ ಫೈನ್ ಪೇಸ್ಟ್ ಆಗೋ ಥರ ನೋಡ್ಕೋಬೇಕು ಇದು ಮಸಾಲೆನ ಮಿಶ್ರಣ. ಬಟಾಣಿ ಎಲ್ಲ ಸಿಪ್ಪೆ ಎಲ್ಲ ಸಪ್ರೇಟ್ ಬರ್ತಾ ಇದೆ. ಓಕೆ, ಅದು ಸ್ವಲ್ಪ ಚೆನ್ನಾಗಿ ಬೇಯ್ತಾ ಇದೆ ಅಂತ ಅದು. ಇನ್ನು ಎಷ್ಟೊತ್ತು ಬೇಯಿಸ್ಕೋಬೇಕು ಸರ್? ಒಂದು 10-15 ನಿಮಿಷ ಸರ್. ಬಟಾಣಿ ತುಂಬ ಚೆನ್ನಾಗಿ ಬೆಂದಿದೆ. ಬಟಾಣಿ ಚೆನ್ನಾಗಿ ಬೆಂದಿದೆಯಾ? ನೋಡಿ, ಕೈ ಹಾಕಿ ಇದು ಮಾಡಿದ್ರೆ ಪ್ರೆಸ್ ಫುಲ್ಲು ಸಾಫ್ಟ್ ಟೇಸ್ಟ್ ಆಯ್ತು. ಸೊ ಈ ಥರ ಇಷ್ಟು ನೋಡಿದ್ರೆ full ಮೆತ್ತಗಿರ್ಬೇಕಾ? ಫುಲ್ ಮೆತ್ತಗಿರುತ್ತೆ. ಓಕೆ ನೋಡಿ, ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋ. ನೋಡಿ, ಫುಲ್ಲು ಎಲ್ಲ ಬೆಣ್ಣೆ ಬಂದಂಗೆ ಬರುತ್ತೆ ನೋಡಿ. ಓಕೆ, ಫುಲ್ ಸ್ಪಾಟ್ಲೆಸ್ ಅಷ್ಟೇ. ಇವಾಗ ಸ್ಟವ್ ಆಫ್ ಆಯ್ತಾ? ಸ್ಟವ್ ಆಫ್ ಮಾಡ್ತಿದ್ದೀರಾ? ಆಫ್ ಮಾಡ್ತಾ ಇದ್ದೀನಿ ಸ್ಟವ್. ಓಕೆ, ಆಲೂಗಡ್ಡೆ ತೆಗೆದುಬಿಡೋಣ. ಈಗ ಸಪ್ರೇಟ್ ಹಾಕ್ಕೊಳ್ಳೋಣ. ಈಗ ಓಕೆ, ಸೊ ಆಲೂಗಡ್ಡೆ ಬೇಕಿದ್ರೆ ಸಪ್ರೇಟಾಗೂ ಬೇಯಿಸ್ಕೋಬೋದು. ಸಪ್ರೇಟಾಗಿ ಬೇಯಿಸ್ಕೋಬೋದು. ನೀವು ಇಲ್ಲಿ ಹೇಗಿದ್ರು ಇದು ಕುದಿತಾ ಇತ್ತಲ್ಲ ಬಟಾಣಿ, ಅದ್ರ ಜೊತೆಗೆ ಬೇಯಿಸ್ಕೊಂಡಿದ್ರೆ ನಾವು ವಾಶ್ ಮಾಡ್ಬಿಟ್ಟು ಅದ್ರೊಳಗೆ ಹಾಕೊಂಡ್ರೆ ಅದೇನು ಸೊ ಆಗಲ್ಲ. ಇಷ್ಟು ಬೆಂದಾದ್ಮೇಲೆ ಬಟಾಣಿದು ಸ್ಟವ್ ಆಫ್ ಮಾಡ್ಕೊಂಡಿದ್ದೀರಾ? ಒಂದು 5 ಮಿನಿಟ್ಸ್ ಬಿಟ್ಟು Okay. ಫಿಲ್ಟರ್ ಮಾಡ್ಕೊಳ್ಳೋಣ. ಅದು ಓಕೆ, ಈಗ ಬಟಾಣಿನ ಬಸಿತಾ ಇದ್ದಾರೆ. ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ಓಕೆ, ಬೆಂದಿರೋಂಥ ಬಟಾಣಿ ಇದು ಫುಲ್ ನೋಡಿ ಹೆಂಗಿದೆ. ಫುಲ್ ಮೆತ್ತಗಾಗಿದೆ. ಫುಲ್ ಮೆತ್ತಗಾಗಿದೆ. ಓಕೆ, ಸೊ ಬೆಂದಿರೋಂಥ ಏನು ಬಸ್ತಿರೋಂಥ ಬಟಾಣಿನ ಒಂದು ಟ್ರೈಗೆ ಹಾಕೊಂಡ್ರಿ ಈಗ? ಟ್ರೈಗೆ ಹಾಕೊಂಡಿದ್ದೀನಿ. ಓಕೆ, ಪಾನಿ ಸಿದ್ಧಗೊಳ್ತಾ ಇದೆ. ರಮೇಶ್ ಸರ್, ಸರ್, ಏನೇನು ಹಾಕೊಳ್ತೀರಾ? ಬ್ಲ್ಯಾಕ್ ಸಾಲ್ಟ್ ಇದು. ಬ್ಲ್ಯಾಕ್ ಸಾಲ್ಟಾ? ಎಷ್ಟು ಹಾಕೊಳ್ತೀರಾ ಬ್ಲ್ಯಾಕ್ ಸಾಲ್ಟು? ಒಂದು 4 ಸ್ಪೂನ್ ಅಷ್ಟು ಹಾಕ್ತೀನಿ ಸರ್ ಇದರಲ್ಲಿ. ಓಕೆ, ಬೇಕು ಅಂದ್ರೆ ಆಮೇಲೆ ಹಾಕ್ಕೋಬೋದು. ಓಕೆ, 4 ಸ್ಪೂನ್ ಫೇಮಸ್ ಪಾನಿ. ಇದೊಂದು 20 ಲೀಟ್ರ್ ಹಿಡಿತಾ ಸರ್ ಇದು. 20 ಲೀಟ್ರ್ ಪಾನಿ ಮಾಡ್ತಾ ಇದ್ದೀರಾ ಇಲ್ಲಿ? 20 ಲೀಟ್ರ್ ಪಾನಿ. ಸ್ವಲ್ಪ ವೈಟ್ ಸಾಲ್ಟು. ಓಕೆ, ಕಲ್ಲುಪ್ಪು ಕಲ್ಲುಪ್ಪು ಎಷ್ಟು ಹಾಕೊಂಡ್ರಿ? ಒಂದು ಒಂದು ಸ್ವಲ್ಪ, ಅರ್ಧ ಮುಷ್ಟಿ ಅಷ್ಟು. ಅರ್ಧ ಮುಚ್ಚೆಟ್ಟು. ಬಿಸ್ಲೇರಿ ವಾಟರ್ ಹಾಕ್ತಾ ಇದೆ ನೋಡಿ ಸರ್. ಇದು ಹಾಕ್ಬಿಟ್ಟು ನೆನೆಸಮ್ಮ. ಓಕೆ, ಕೆಲವ್ರು ಹೇಳ್ತಾರೆ ನೀರು ಚೆನ್ನಾಗಿರೋದು ಹಾಕಲ್ಲ ಅಂತ. ನಾವೆಲ್ಲ ಬಿಸ್ಲರಿನೇ ಯೂಸ್ ಮಾಡೋದು. ಓಕೆ, ಸೊ ಎಷ್ಟು ಲೀಟ್ರು? 20 ಲೀಟ್ರ್ ನೀರು ಹಾಕೊಳ್ತೀರಾ ಈಗ? 20 ಲೀಟ್ರ್ ಹಾಕಲ್ಲ, ಸ್ವಲ್ಪ ಹಾಕಿ ನೆನೆಸ್ಕೊತೀನಿ. ಅದನ್ನ ಮಸಾಲೆ ಹಾಕಿ ರುಬ್ಬಿ ಫಿಲ್ಟರ್ Okay. ಮಾಡ್ಕೊಬೇಕಲ್ವಾ. ಸೊ ಒಟ್ಟಾರೆಯಾಗಿ 20 ಲೀಟ್ರ್ ಪಾನಿ ಆಗುತ್ತೆ. ಇದನ್ನ ಹಾಕಿದೀವಲ್ವಾ? ಹೌದು. ಇದನ್ನ ಸೈಡ್ಗೆ ಇಟ್ಕೊಳ್ಳೋಣ. ಎಷ್ಟೊತ್ತು ಇಡಬೇಕು? ಇದು ಏನಿಲ್ಲ, ಇದು ಕರ್ಗೋತೆ ಒಂದು 20 ಕರ್ಗೋವರೆಗೂ ಒಂದು 20 ನಿಮಿಷ ಅಥವಾ ಅರ್ಧ ಗಂಟೆ? ಅರ್ಧ ಗಂಟೆ. ಆಮೇಲೆ ಮಸಾಲೆ ಆದ್ಮೇಲೆ ಲಾಸ್ಟಲ್ಲಿ ಫೈನಲ್ ಪಾನಿ ಮಾಡ್ಕೊಳ್ಳೋದು. ಕೈ ಇವಾಗ ಹುಣಸೆಹಣ್ಣು ನೆನೆಸ್ಕೊಳ್ಳುವ ಸ್ವಲ್ಪ. ಸ್ವೀಟ್ ಮಾಡ್ತಿದ್ದೀರಾ? ಇಲ್ಲ, ಪಾನಿಗೆ ಹುಣಸೆಹಣ್ಣು ಬೇಕಲ್ಲ. ಪಾನಿಗೆ ಹುಣಸೆಹಣ್ಣು? ಹುಣಸೆಹಣ್ಣು ಸ್ವೀಟ್ಗೂ ಆಗುತ್ತೆ, ಪಾನಿಗೆ ಆಗುತ್ತೆ. ಹಳೆ ಹುಣಸೆಹಣ್ಣು ಇದು. ಹಳೆ ಹುಣಸೆಹಣ್ಣು ಎಷ್ಟು ತೊಗೊಂಡಿದ್ದೀರಾ ಸರ್? ಅದು ಒಂದು ಮುಷ್ಟಿ ತೊಗೊಂಡಿದ್ದೀನಿ ಸರ್. ಒಂದು ಮುಷ್ಟಿ ಅಷ್ಟು. ಅದು ಇದು ನೆನಿಬೇಕು. ಓಕೆ, ಎಷ್ಟೊತ್ತು ನೆನಿಬೇಕು ಸರ್ ಇದು? ಇದೊಂದು ಅರ್ಧ ಗಂಟೆ ನೆನಿಬೇಕು. ಅರ್ಧ ಗಂಟೆ ಚೆನ್ನಾಗಿ ನೆಂದಷ್ಟು ಚೆನ್ನಾಗಲ್ವಾ ಇದು? ಚೆನ್ನಾಗಿ ಇದಾಗುತ್ತೆ. ಈಗ ಮುಂದೆ ಏನು ಮಾಡ್ತಿದ್ದೀರಾ ಸರ್? ಕಡ್ಲೆ ಹಿಟ್ಟು ನೆನೆ ಹಾಕೋತಾ ಇದ್ದೀನಿ. ಕಡಲೆ ಹಿಟ್ಟನ್ನ ನೆನೆಸ್ಕೊಳ್ತಾ ಇದ್ದೀರಾ? ಏನಕ್ಕೆ ಇದು? ಇದು ಮಸಾಲೆಗೆ ಸ್ವಲ್ಪ ಮಸಾಲೆ ಕಡಲೆ ಹಿಟ್ಟು ಹಾಕ್ತಿದ್ದೀರಾ? ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತೆ ಗಟ್ಟಿ ಬರುತ್ತೆ. ಓಕೆ, ಏನು ಭಾಗ್ಯಲಕ್ಷ್ಮಿ ಕಡಲೆ ಹಿಟ್ಟನ್ನು ಬಳಸ್ತಾ ಇದ್ದೀರಾ? ಅದನ್ನೇ ಬೆಳೆಸೋದು ಸರ್ ನಾನು. ಓಕೆ, ಸೊ ಎಷ್ಟು ಒಂದು ಅರ್ಧ ಕೆಜಿನ ಇದು? ಅರ್ಧ ಕೆಜಿ ಹಾಕೊಂಡಿದ್ದೀನಿ. ನೀರೆಷ್ಟು ತೊಗೊಂಡಿದ್ರಿ ಅಣ್ಣ? ನೀರು ಒಂದು ಸ್ವಲ್ಪ ಹಾಕೊಂಡಿದ್ದೀನಿ ಸರ್, ಮೀಡಿಯಮ್ ಆಗಿ. ಒಂದು 2 ಲೀಟರ್ ಅಷ್ಟಿತ್ತ ನೀರು? 2 ಲೀಟರ್ ಅಷ್ಟು ನೀರಿತ್ತು. ಓಕೆ, ಹಾಕೊಂಡಿದ್ದೀನಿ. ಇದು ನೆನೆಯಕ್ಕೆ ಬಿಟ್ಬಿಡೋಣ ಸರ್. ಈಗ ಮುಂದೆ ಪಾನಿಪುರಿಗೆ ಖಾರ ಮಾಡ್ಕೊಳ್ತಾ ಇದ್ದೀರಾ? ಪಾನಿಪುರಿಗೆ ಖಾರ, ಮಸಾಲೆ ಪುರಿಗೆ ಸ್ವಲ್ಪ ಮಸಾಲ ಖಾರ ಪುರಿ. ಕೇಳಿದವ್ರಿಗೆ ಸ್ವಲ್ಪ ಖಾರ. ಓಕೆ, ಸೊ ಈಗ ಹಸಿ ಖಾರನ ರುಬ್ಕೊಳ್ತಾ ಇದ್ದೀರಾ? ಒಂದು 3 ಮುಷ್ಟಿ ಅಷ್ಟು ಇದೆ ಸರ್. 3 ಮುಷ್ಟಿಯಷ್ಟು ಇದೆ. ಹಸಿ ಮೆಣಸಿನ್ಕಾಯಿನ ಚೆನ್ನಾಗಿ ತೊಳೆದು ತುಂಬ ತಗೊಳ್ತಿದ್ದೀರಾ? ಹೌದು, ಎಲ್ಲ ವಾಶ್ ಮಾಡಿ ಹಾಕೋದ ಸರ್ ನಾವು. ಓಕೆ, ಸ್ವಲ್ಪ ಉಪ್ಪು ಹಾಕ್ತೀವಿ. ಉಪ್ಪೇನಿದು ಪಿಂಕ್ ಸಾಲ್ಟಾ ಸರ್? ಬ್ಲ್ಯಾಕ್ ಸಾಲ್ಟ್. ಬ್ಲ್ಯಾಕ್ ಸಾಲ್ಟ್. ಸ್ವಲ್ಪ ಪುದೀನ. ಓಕೆ, ಪುದೀನ ಮತ್ತೊಂದು ಸ್ವಲ್ಪ ನೀರು. ನೀರು ಅಷ್ಟೇ. ಸ್ವಲ್ಪ ನೈಸ್ ಆಗ್ಬೇಕು ಸರ್ ಇದು. ಇನ್ನೂ ನೈಸ್ ಆಗ್ಬೇಕಾ? ಇನ್ನೊಂದು ಸ್ವಲ್ಪ ನೈಸ್ ಆಗಬೇಕು. ಓಕೆ, ಹಾಕ್ತೀನಿ. ಫುಲ್ ನೈಸ್ ಆಗಿದೆಯಾ? ನೈಸ್ ಆಗಿದೆ. ಇಷ್ಟಾದರೆ ಸಾಕ್ರಾ? ಸಾಕು, ಇಷ್ಟಾದ್ರೆ ಸಾಕು. ಓಕೆ, ಈಗ ಒಂದು ಬಟ್ಲಿಗೆ ಹಾಕೊಂಡ್ರೆ ಅದನ್ನು. ಹೌದು, ಬಟ್ಲಿಗೆ. ಪಾನಿಗೆ ಖಾರ ಹಾಕೊಳ್ತಿದ್ದೀರಾ? ಪಾನಿಗೆ ಮಸಾಲ ಸಪ್ರೇಟ್ ಐಟಮ್ ತೆಗೆದಿಟ್ಟಂತ ಐಟಮು. ಹಾಂ, ಜೀರಿಗೆ, ಮೆಣಸಿನ್ಕಾಯಿ, ಕಾಳು ಮೆಣಸು, ಬೆಳ್ಳುಳ್ಳಿ, ಶುಂಠಿ, ಹ್ಞೂ, ಮೆಣಸು ಹಾಕ್ಕೊಳ್ಳೋಣ. ಓಕೆ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಓಕೆ, ಸ್ವಲ್ಪ ನೀರು. ಸೊ ನೀರು ಸ್ವಲ್ಪ ಹಾಕೋಬೇಕು? ಸ್ವಲ್ಪನೇ ಹಾಕೋಬೇಕು ಸರ್. ಹಾಕ್ಬಿಟ್ಟು ನೋಡ್ಕೊಳ್ಳೋಣ. ಇದು ಹಾಂ, ಚೂರು ನೀರು ಹಾಕೊಳ್ಳೋಣ ಸರ್. ಓಕೆ, ಅಷ್ಟಾಯ್ತು ಸರ್ ಇದು. ಸೊ ಈ ಥರ ಫೈನ್ ಪೇಸ್ಟ್ ಆಗಬೇಕಾ ಸರ್ ಇದು? ಫೈನ್ ಪೇಸ್ಟ್ ಆಗಬೇಕು. ಇದು ಸ್ವಲ್ಪ ಕರ್ಗೋದಕ್ಕೆ ಇಟ್ಕೊಂಡಿದ್ರಲ್ಲ? ಅದಕ್ಕೆ ಹಾಕೋಣ. ಅದಕ್ಕೆ ಆಮೇಲೆ ಫಿಲ್ಟರ್ ಮಾಡ್ಕೊಬೇಕಿದು. ಓಕೆ, ಮಾಡೋಣ. ಇದು
ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಬಿಡ್ತೀರಾ ಇದನ್ನ? ಇದು ಹಂಗೆ ಬಿಟ್ಬಿಡ್ತೀನಿ. ಆಯ್ತು, ಇದು ಬೇಲ್ಪುರಿಗೆ ಚಟ್ನಿ ಮಾಡ್ಕೊಳ್ತಾ ಇದ್ದೀರಾ? ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ. ಒಂದು ಬೆಳ್ಳುಳ್ಳಿ. ಓಕೆ. ಬ್ಯಾಡಿಗೆ ಮೆಣಸಿನ್ಕಾಯಿ. ಬ್ಯಾಡಿಗೆ ಮೆಣಸಿನ್ಕಾಯಿ ಎಷ್ಟು ಹಾಕೊಳ್ತೀರಾ? ಸ್ವಲ್ಪ ಹಾಕ್ಕೊತೀನಿ ಸರ್. ಒಂದೂವರೆ ಮುಷ್ಟಿ ಅನ್ಕೊಳ್ಳಿ. ಓಕೆ ಅಷ್ಟೇ. ವಾಟ್ರ್ ಹಾಕ್ಕೊಂಡು ನೋಡಿ, ನಾವು ಯಾವುದೇ ಕಲರಲ್ಲಿ ಏನಲ್ಲಿ ಯೂಸ್ ಮಾಡಲ್ಲ. ನಿಮ್ಗೆ ಅದೇ ರೆಡ್ ಬರುತ್ತೆ ನೋಡಿ. ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಬೇಕು. ಓಕೆ. ನೋಡಿ ಸರ್, ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲರ್. ರುಬ್ಬಿರೋಂಥ ಖಾರನ ಈ ಬಟ್ಲಿಗೆ ಹಾಕ್ಕೊಳ್ಳೋಣ. ಓಕೆ ಓಕೆ ಸರ್, ಫೈನಲ್ ಮುಗೀತು. ಓಕೆ. ಸೊ ಎಲ್ಲ ಮಸಾಲೆಗಳನ್ನು ರುಬ್ಕೊಂಡಾಗಿದೆ ಈಗ. ರುಬ್ಕೊಂಡಾಗಿದೆ. ಒಗ್ಗರಣೆ ಮಸಾಲೆ ಪೂರಿಗೆ ಒಗ್ಗರಣೆ ಮಾಡ್ಕೊಳ್ತೀರಾ? ಹೌದು ಸರ್. ಈಗ ಸುಮಾರು ಎಷ್ಟು ಸರ್ ಇದು? 200ರಿಂದ 250 ಪ್ಲೇಟ್ ಮಸಾಲೆ ಪೂರಿಗೆ ಆಗೋಷ್ಟು ಹೌದು ಒಗ್ಗರಣೆನ ಇದಕ್ಕೆ ಮಾಡ್ಕೊಳ್ತಾ ಇದ್ದೀರಾ? ಹೌದು. ಸ್ವಲ್ಪ ಎಣ್ಣೆ ಹಾಕ್ತೀನಿ ಸರ್. ಓಕೆ. ಸೊ ಸನ್ಫ್ಲವರ್ ಆಯಿಲ್ನ ಇವ್ರು ಬಳಸ್ತಾ ಇರೋದು? ಹೌದು ಸರ್, ಸನ್ಫ್ಲವರ್ ಆಯಿಲ್. ಓಕೆ. ಎಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀರಣ್ಣ? ಸ್ಪೂನಷ್ಟು ಒಂದು 1/4 ಲೀಟ್ರ್ ಅಷ್ಟು ಹಾಕಿದ್ರಾ? 1/4 ಲೀಟ್ರ್ ಅಷ್ಟು ಹಾಕಿದ್ದೀನಿ. ಓಕೆ. ಎಣ್ಣೆ ಚೆನ್ನಾಗಿದ್ದಷ್ಟು ಮಸಾಲೆ ಚೆನ್ನಾಗಿ ಬರುತ್ತೆ. ಓಕೆ. ನೋಡಿ, ಎಣ್ಣೆ ಕಾದಿದೆ. ಓಕೆ. ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಸ್ವಲ್ಪ. ಎಣ್ಣೆ ಕಾದ ಬಳಿಕ ಕೊತ್ತಂಬರಿ ಸೊಪ್ಪನ್ನು ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ರು. ಹಸಿ ಅಂಶ ಹೋದ ತಕ್ಷಣ ಈಗ ಸೊ ಈರುಳ್ಳಿ ಟೊಮೆಟೊ ಏನು ಹೆಚ್ಕೊಂಡಿದ್ರಲ್ಲ, 2 ಈರುಳ್ಳಿ 2 ಟೊಮೆಟೊ ಅಲ್ವಣ? 2 ಈರುಳ್ಳಿ 2 ಟೊಮೆಟೊ. ಹೌದು ಸರ್. ಎಸ್ ಸರ್. ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ಸ್ಮೆಲ್ ಹೋಗಬೇಕು. ಮೀಡಿಯಮಾಗಿ ಸ್ಟವ್ ಇಟ್ಕೊಂಡು ಇದು ಫ್ರೈ ಮಾಡಬೇಕು ಸರ್. ಸೊ ಮೀಡಿಯಮ್ ಫ್ಲೇಮಿಗೆ ಇಟ್ಕೊಳ್ಳೋದು ಮುಖ್ಯ ಇಲ್ಲಿ. ಹೌದು ಹೌದು. ಈಗ ಬೇಗ ಅಲ್ಲಿ ಅಂತ ಕಾವು ಕೊಟ್ಬಿಟ್ರೆ ಏನಾಗುತ್ತೆ, ಪಾತ್ರೆನೂ ಸೀದೋಗುತ್ತೆ ಮತ್ತು ಐಟಮ್ ಆಗುತ್ತೆ. ಸೊ ಮುಂದೆ ಇದು ಎಷ್ಟೊತ್ತು ಫ್ರೈ ಆಗ್ಬೇಕಣ್ಣ? ಇದು ಒಂದು 10 ಮಿನಿಟ್ಸು ಸರ್. ಇದು 10 ನಿಮಿಷ ಆಗುತ್ತೆ. ಸೊ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಮೂರರಲ್ಲೂ ಇರೋಂಥ ಹಸಿ ಅಂಶ ಹೋಗ್ಬೇಕಾ? ಹೋಗ್ಬೇಕು. ಹೌದು ಸರ್. ಇದೆಲ್ಲ ಲಾಸ್ಟ್ ಆಯ್ತು. ಇದು ಚೆನ್ನಾಗಿ ರೋಸ್ಟ್ ಆಗಿದೆ ಈಗ. ರೋಸ್ಟ್ ಆಗಿದೆ ನೋಡಿ, ನೀವೇ ನೋಡಿ. ಎಲ್ಲ ಫುಲ್ ಕೆಂಪಾಗಿ ಸ್ಮೆಲ್ ಒಳ್ಳೆ ಚೆನ್ನಾಗಿ ಬರ್ತಾ ಇದೆ, ಪರಿಮಳ. ಹೌದು. ಇವಾಗ ಇದಕ್ಕೆ ವಾಟ್ರ್ ಹಾಕ್ತೀನಿ ಸರ್. ಓಕೆ. ಫುಲ್ಲು ರೋಸ್ಟ್ ಆಗೋ ಥರ ಬೇಯಿಸ್ಕೊಂಡಿದ್ದಾರೆ ನೋಡಿ. ಇದಕ್ಕೆ ವಾಟ್ರ್ ಹಾಕ್ತೀನಿ. ಸೊ ಎಷ್ಟು ನೀರು ಹಾಕೊಂಡ್ರಣ? ನೀರು ಸರ್ ಒಂದು 4 ಲೀಟ್ರ್ ನೀರು ಹಾಕಿದ್ದೀನಿ. ಆಲೂಗೆಡ್ಡೆ ಬೇಸ್ಟ್ ಅಂತಲ್ಲ ಸರ್, ಇದ್ರೊಳಗೆ ಹಾಕೋಬೋದು. ಇದು ಒಂದು ರೌಂಡ್ ಬೇಯುತ್ತೆ, ಏನು ಆಗಲ್ಲ. ಓಕೆ. ಮುಂದೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಅಂದರೆ ಆಮೇಲೆ ಹಾಕೋಬೋದು. ಓಕೆ. ಒಂದು 2-2.5 ಮುಷ್ಟಿಯಷ್ಟು ಉಪ್ಪು ಹಾಕೊಂಡ್ರು. ಇದು ಧನಿಯಾ ಪೌಡ್ರು. ಧನಿಯಾ ಪುಡಿ ಒಂದು 2.5 ಸ್ಪೂನ್ ಹಾಕ್ತೀನಿ ಸರ್. ಓಕೆ. ಚಿಲ್ಲಿ ಪೌಡ್ರು. ಓಕೆ. ಅದು ಅಷ್ಟೇ ಒಂದು 2.5 ಸ್ಪೂನು. ಓಕೆ. ಗರಂ ಮಸಾಲೆ ಸರ್. ಹಾಂ. ಇದು ಒಂದು 2.5 ಸ್ಪೂನು. ಗರಂ ಮಸಾಲೆ 2.5 ಸ್ಪೂನು. ಸ್ವಲ್ಪ ಅರಿಶಿನ. ಎಲ್ಲ ನೀವೇನು ಮನೇಲಿ ಬೆಳೆಸ್ತೀರ ಅದೇ ಹಾಕೋದು, ನಾವು ಬೇರೆ ಏನೂ ಹಾಕಲ್ಲ. ಓಕೆ. ಅದು ಸೊ ಒಳ್ಳೆ ಬ್ರ್ಯಾಂಡೇ ಬಳಸ್ತೀರಾ? ಯಾವುದು ಹಾಕಲ್ಲ, ಎಲ್ಲ ರವಿ ಬ್ರ್ಯಾಂಡೇ. ಎಲ್ಲ ಒಳ್ಳೆ ಬ್ರ್ಯಾಂಡೇ. ಕೆಲವರು ಕೇಳ್ತಾರೆ ಇಷ್ಟೊಂದು ಮಸಾಲೆ ಯಾಕೆ ರುಬ್ತೀರಾ, ಮಸಾಲೆ ಜಾಸ್ತಿ ಸ್ಮೆಲ್ ಆಗುತ್ತೆ ಅಂತ, ಘಾಟ್ ಹೊಡಿತದೆ ಅಂತ. ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ, ಅದು ಘಾಟು ಬರಲ್ಲ, ಏನೂ ಬರಲ್ಲ. ಇದಾಗಲಿ ಇದೊಂದು ಕುದೀಲಿ. ಇದು ಸೊ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀರಾ? ಮುಚ್ತಾ ಇದ್ದೀನಿ. ಓ, ಚೆನ್ನಾಗಿ ಕುದೀತಾ ಇದೆ. ಆ ಮಸಾಲೆ ಇದಕ್ಕೆ ಹಾಕೋಣ, ರುಬ್ಬಿರೋ ಮಸಾಲೆ. ಓಕೆ. ಸುಮಾರು ಇದನ್ನೊಂದು 5 ನಿಮಿಷ ಕುದಿಸ್ಕೊಂಡಿದ್ದಾರೆ. ಹೌದು. ಈಗ ಏನು ರುಬ್ಕೊಂಡಿದ್ರಲ್ಲ ಮಸಾಲೆ, ಆ ಮಸಾಲೆನ ಬೆರೆಸ್ತಾ ಇದ್ದಾರೆ. 10-15 ನಿಮಿಷ ಕುದೀಲಿ. 10-15 ನಿಮಿಷ ಚೆನ್ನಾಗಿ ಕುದಿಬೇಕು. ಅದೆಲ್ಲ ಹೋಗ್ಬೇಕು, ಅದು ಹಸಿ ಮಸಾಲೆ ಸ್ಮೆಲ್ ಎಲ್ಲ ಹೋಗ್ಬೇಕು. ಎಷ್ಟು ಚೆನ್ನಾಗಿ ನೀವು ಮಸಾಲೆ ಬೇಯಿಸ್ತೀರಾ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಓಕೆ. ಇದೆಲ್ಲ ಸ್ಮೆಲ್ ಎಲ್ಲ ಹೋಗ್ಬೇಕು ಸರ್ ಮಸಾಲೆ. ಇದು ಮಸಾಲೆ ಘಾಟು ಏನು ಉಳಿಬಾರ್ದು, ಚೆನ್ನಾಗಿ ಕುದಿಬೇಕು. ಹೋಗ್ಬೇಕು. ಇದು ಚೆನ್ನಾಗಿ ಕುದೀತಾ ನಮಗೆ ಒಳ್ಳೆ ಘಮ ಬರ್ತಾ ಇದೆ ಮಸಾಲೆದು. ಹೌದು ಸರ್, ಒಳ್ಳೆ ಸ್ಮೆಲ್ ಬರುತ್ತೆ ಸರ್. ಇಲ್ಲೆಲ್ಲ ಜನ ಎಲ್ಲ ಕೇಳ್ತಾರೆ, ಹೋಗ್ಬರೋದು ಅಲ್ಲೇ ಮಸಾಲೆ ಪುರಿ ರೆಡಿ ಇದೆಯಾ. ಹಾಂ. ಸೊ ಹೋಟೆಲ್ ಟೈಮಿಂಗ್ಸ್ ಹೇಳಿ ಸರ್.
ಸರ್ ಟೈಮಿಂಗ್ಸ್ ಒಂದು ಬೆಳಗ್ಗೆ 9:30 ಹಾ. ನೈಟ್ 10 ಗಂಟೆ ಗಂಟ ಸರ್. ಹಾಂ, ಬೆಳಿಗ್ಗೆ ಏನೇನು ಸಿಗುತ್ತೆ? ಬೆಳಗ್ಗೆ ಜ್ಯೂಸ್ ಸಿಗುತ್ತೆ, ಓಕೆ. ಆಮೇಲೆ ಐಸ್ ಕ್ರೀಮ್ ಸಿಗುತ್ತೆ, ಜ್ಯೂಸು ಐಸ್ ಕ್ರೀಮ್ ಸಿಗುತ್ತೆ ಬೆಳಿಗ್ಗೆ. ಜ್ಯೂಸ್ ಐಸ್ ಕ್ರೀಮ್ ಸಿಗುತ್ತೆ. ಮಧ್ಯಾಹ್ನ 2 ಗಂಟೆಯಿಂದ ಚಾಟ್ಸ್ ರೆಡಿ ಇರುತ್ತೆ ಸರ್. ಮಧ್ಯಾಹ್ನ 2 ಗಂಟೆಯಿಂದ ಚಾಟ್ ಶುರು ಆಗುತ್ತೆ. 2 ಗಂಟೆಯಿಂದ ಸ್ಟಾರ್ಟ್ ಚಾಟ್ಸ್. ರಾತ್ರಿ ಎಷ್ಟು ಗಂಟೆವರೆಗೂ ಸಿಗುತ್ತೆ? ರಾತ್ರಿ ಸರ್ 9:30. ಅವಾಗಲೇ ಕಡಲೆ ಹಿಟ್ಟು ನೀರಿನ ಜೊತೆ ಬೆರೆಸ್ಕೊಂಡು ಇಟ್ಕೊಂಡಿದ್ರಿ? ಇವಾಗ ಹಾಕ್ತೀವಿ ನೋಡಿ ಸರ್. ಓಕೆ. ಗಟ್ಟಿ ಬರುತ್ತೆ. ಓ, ಗಟ್ಟಿ ಬರಲಿ ಅಂತ ಅಲ್ವಾ ಇದು? ಸೊ ಈಗ ನೀವು ಈ ಕಡಲೆ ಹಿಟ್ಟಿನ ಮಿಶ್ರಣ ಹಾಕಿದ ತಕ್ಷಣ ಹೌದು ಕನ್ಸಿಸ್ಟೆನ್ಸಿ ಗಟ್ಟಿ ಆಯಿತು. ಹೌದು, ಅದಕ್ಕೆ ಎಷ್ಟು ಬೇಕು ಅಷ್ಟನ್ನ ವಾಟ್ರ್ ಹಾಕೋಬೋದು. ಓಕೆ. ಅಂದರೆ ಮೀಡಿಯಮ್ ಆಗಿರ್ಬೇಕು, ಅಷ್ಟು ಥಿಕ್ನೆಸ್. ಹಾಂ, ತುಂಬ ಗಟ್ಟಿನೂ ಇರಬಾರ್ದು. ಗಟ್ಟಿನೇ ಇರಬಾರ್ದು. ಹ್ಞೂ. ಸೊ ಎಷ್ಟೊತ್ತು ಕುದಿಬೇಕಣ್ಣ ಇದು? ಸರ್ ಕುದಿಬೇಕು, ಇದು ಒಂದು ಅರ್ಧ ಗಂಟೆನಾರ ಬೇಕು ಸರ್. ಅರ್ಧ ಗಂಟೆ ಚೆನ್ನಾಗಿ ಕುದಿಬೇಕು. ಎಲ್ಲ ಫುಲ್ ನೊರೆ ಬರುತ್ತೆ. ಮತ್ತೆ ಓಕೆ. ಕೆಲವ್ರು ಏನು ಮಾಡ್ತಾರೆ, ಬಟಾಣಿ ಬೇಯಿಸಿ ನೀರು ಹಾಕ್ತಾರೆ. ನಮ್ಮ ಬಟಾಣಿ ಬೇಯಿಸಿ ನೀರು ಯಾವುದೂ ಯೂಸ್ ಮಾಡಲ್ಲ, ಯಾವುದೇ ಕಾರಣಕ್ಕೂ ಅದನ್ನು ಬಳಸಲ್ಲ. ಇದೇನೇ ಕಣ ಹಿಂಗೆ ಕೈ ಆಡ್ಕೊಳ್ತಾ ಇದ್ದೀರಾ? ಇದು ಫುಲ್ ಕೆಳಗಡೆ ಉಪ್ಪುತ್ತೆ ಅಂತ ಸರ್ ಇದು. ಹಾಂ ಹಾಂ. ಹಿಂಗೆ ಮಾಡಿದ್ರೆ ಬೇಗ ಸ್ವಲ್ಪ ನೊರೆ ಎಲ್ಲ ಇದಾಗುತ್ತೆ. ಈಗ ನೊರೆ ಎಲ್ಲ ಹೋಗ್ಬಿಟ್ಟು ಚೆನ್ನಾಗಿ ಕುದೀತಾ ಇದೆ. ಸ್ವಲ್ಪ ಸೊ ಇದೇ ಥರ ಜೋರಾಗೆ ಕುದಿಸ್ಕೋಬೇಕಣ್ಣ ಇದನ್ನು? ಹಾಂ, ಕುದಿಬೇಕು. ಇದು ಕಮ್ಮಿ ಮಾಡಿದ್ದೀನಿ ಸ್ವಲ್ಪ. ಓಕೆ. ಈಗ ಇಲ್ಲಿಂದ ಎಷ್ಟೊತ್ತು ಕುದಿಬೇಕಣ್ಣ ಇದು? ಕುದಿಬೇಕು, ಇನ್ನೊಂದು 1/4 ಗಂಟೆನಾರು ಕುದಿ. 1/4 ಗಂಟೆ. ಓಕೆ. ಒಟ್ಟು ಮೇನ್ ಅಂದರೆ ಆ ಗಟ್ಟಿ ಕನ್ಸಿಸ್ಟೆನ್ಸಿ. ಹೌದು, ಮೇನು. ಮತ್ತು ಯಾವ ಹಂತದಲ್ಲಿ ನೀವು ಇದನ್ನು ಕುದಿಸ್ಕೊಳ್ಳೋದನ್ನ ನಿಲ್ಲಿಸ್ತೀರಾ ಅನ್ನೋದನ್ನು ನಮಗೆ ತಿಳಿಸ್ಕೊಡಿ. ಹೌದೌದು. ಒಂದು ಚೂರು ವಾಟರ್ ಹಾಕ್ಕೋತೀನಿ ಸರ್. ಅದು Okay. ಕುದೀತಾ ಕಡಲೆ So, ಬೇಕು ಅಂತ ಅನ್ಸಿದ ಪಕ್ಷದಲ್ಲಿ ಗಟ್ಟಿ ಅಂತ ಅನ್ಸಿದ್ರೆ ಆಗಾಗ ಸ್ವಲ್ಪ ನೀರು. ಹೌದು, ಯಾಕೆಂದರೆ ಅದು ಬಿಸಿ ಇದ್ದಾಗ ಇರುತ್ತೆ, ಯಾರು ಆದ್ಮೇಲೆ ಗಟ್ಟಿ ಆಗ್ಬಿಡುತ್ತೆ ಸ್ವಲ್ಪ. ನೋಡಿ ಇವಾಗ ಕರೆಕ್ಟಾಗಿ ಬಂತು. ಇದು ರೆಡಿ ಆಯ್ತು ಸರ್. ಈಗ ಈ ರೆಡಿ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತಣ್ಣ? ಗೊತ್ತಾಗುತ್ತಲ್ಲ ಸರ್, ಎಲ್ಲ ನೊರೆ ಇಲ್ಲ ಏನಿಲ್ಲ, ಚೆನ್ನಾಗಿ ಬೆಂದಿದೆ ನೋಡಿ. ಓಕೆ. ಎಲ್ಲ ಕೆಂಪಗೆ ಹೆಂಗೆ ಕಾಣಿಸ್ತಾ ಇದೆ ನೋಡಿ ನಿಮ್ಗೆ. ಹೌದು. ಸೊ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಚಿಕ್ಕ ಚಿಕ್ಕ ಪಾತ್ರೆಗಳಿಗೆ ಹಾಕಿಟ್ಕೊಳ್ತೀರಾ. ಈಗ ಮುಂದೆ ಸ್ವೀಟ್ ಮಾಡ್ಕೊಳ್ತಾ ಇದ್ದೀರಾ? ಸ್ವೀಟ್ ಮಾಡ್ಕೊತಾ ಇದ್ದೀನಿ ಸರ್. ಉಂಡೆ ಬೆಲ್ಲನ ಈ ರೀತಿ ಒಡ್ಕೊಂಡು ಅದು ಬೇಗ ಕರಗಲಿ ಅಂತ. ಓಕೆ. ಮುಂದೆ ನೀರು ಹಾಕ್ಕೊಳ್ತಾ ಇದ್ದೀರಾ? ನೀರು ಹಾಕ್ಕೊತಾ ಇದ್ದೀನಿ, 1 ಲೀಟ್ರ್ ನೀರು ಹಾಕ್ತಾ ಇದ್ದೀನಿ. ಮುಂದೆ ಬೆಲ್ಲ ಫುಲ್ ಕರಗೋವರೆಗೂ ಬಿಟ್ಬಿಡ್ತೀರಾ? ಹಾಂ, ಬಿಟ್ಬಿಡ್ತೀನಿ ಸರ್ ಅದು. ಸೊ ನೆನ್ಸಿಟ್ಕೊಂಡಿರೋಂಥ ಖರ್ಜೂರನ ಈಗ ಸ್ವೀಟಿಗೆ ಬೆರೆಸೋದಕ್ಕೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದಾರೆ. 1/4 kg ಎಷ್ಟಿದೆಯಾ ಅದು? ಹೌದು, 1/4 kg ಎಷ್ಟಿದೆ. ನೆನ್ಸಿಟ್ಕೊಂಡಿರೋಂಥ ಖರ್ಜೂರಕ್ಕೆ ಒಂದು 3 ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದಾರೆ. ಹೌದು, 3 ಟೇಬಲ್ ಸ್ಪೂನು ಖರ್ಜೂರ ಮತ್ತು ಸಕ್ಕರೆನ ಫುಲ್ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದಾರೆ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಈಗ ಖರ್ಜೂರದ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ. ಮುಂದೆ ಎಷ್ಟೊತ್ತು ಕುದಿಬೇಕಣ್ಣ? ಇದು ಕುದೀತದೆ ಸರ್. ಇದು ಏನಿಲ್ಲ ಸರ್, ಒಂದು 10 ನಿಮಿಷ ಅಷ್ಟೇ. ಒಂದು 10 ನಿಮಿಷ ಚೆನ್ನಾಗಿ ಕರಗಿದ್ರೆ ಆಯ್ತು ಅಷ್ಟೇ. ಕರಗ ಆಗೋಯ್ತು, ಏನಿಲ್ಲ ಇಲ್ಲಿ ಸರ್. ಗಟ್ಟಿಯಾಗಿದೆ, ಸಾಕಿದು ಕರೆಕ್ಟಾಗಿದೆ. ಓಕೆ, ಇಷ್ಟಾದರೆ ಸಾಕಾ? ಇಷ್ಟಾದರೂ ಸಾಕು ಸರ್. ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನ ಸೋಸ್ಕೊಂಡ್ಬಿಡ್ತೀರಾ? ಸೋಸ್ಕೊಂಡ್ಬಿಡ್ತೀನಿ ಸರ್. ಈಗ ಪಾನಿನ ಮುಂದೆ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀರಾ? ಫಿಲ್ಟ್ರು, ಯಾಕೆಂದ್ರೆ ಅದು ಕೆಲವೊಂದು ಸಣ್ಣ ಐಟಮ್ ಇರುತ್ತಲ್ಲ, ಕುಡಿದ್ರೆ ಬಾಯಿಗೆ ಸಿಗುತ್ತೆ. ಇದು ಬಾಯಿಗೆಲ್ಲ ಸಿಗುತ್ತೆ. ಓಕೆ. ಎಳೆ ಹುಣಸೆಹಣ್ಣು ಆಗಲೇ ನೆನೆಸಿಟ್ಕೊಂಡಿದ್ರಲ್ಲ, ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ಅದನ್ನ ಚೆನ್ನಾಗಿ ಹಿಂಡಿ ಫಿಲ್ಟರ್ ಮಾಡ್ಕೊಂಡಿದ್ದಾರೆ. ಈಗ ಈ ಪಾನೀಯ ಮಿಶ್ರಣಕ್ಕೆ ಅದನ್ನ ಹಾಕೊಂಡ್ರು ಒಂದು ಸ್ವಲ್ಪ. ಮುಂದೆ ಇದಕ್ಕೆ ನೀರನ್ನು ಬೆರೆಸ್ಕೊಳ್ತಾ ಇದ್ದಾರೆ. ಕೊತ್ತಂಬರಿ ಸೊಪ್ಪು. ಓಕೆ. ಮೇಲೆ ಫ್ಲೇವರ್ಗೆ ಚೆನ್ನಾಗಿರುತ್ತೆ. ಸೊ ವೀಕ್ಷಕರೇ, ರಮೇಶ್ ಅಣ್ಣ ನನಗೆ ಇಲ್ಲೇ ತಾವು ನೋಡಿದ ಹಾಗೆ ಲೈವ್ ಆಗಿ ಸುಮಾರು ಮಸಾಲೆಗಳನ್ನು ರುಬ್ಕೊಳ್ಳೋದನ್ನ ಮಾಡೋದು ತೋರಿಸಿದ್ರು. ಈಗ ಪಾನಿಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಬನ್ನಿ ಈಗ ಪಾನಿ ಇಲ್ಲಿ ಯಾವ ರೀತಿಯ ರುಚಿ ಕೊಡುತ್ತೆ ಅಂತ ನೋಡೋಣ. ವಾಹ್, ಸಖತ್ತಾಗಿದೆ. ಖಾರ ಹುಳಿ ಎಲ್ಲನೂ ಬ್ಯಾಲೆನ್ಸ್ಡ್ ಆಗಿದೆ. ಒಳ್ಳೆ ಫ್ಲೇವರ್ ಕೊಡ್ತಾ ಇದೆ. ಕೊತ್ತಂಬರಿ ತನ್ನ ತಾಜಾತನದ ಫ್ಲೇವರನ್ನು ಕೊಡ್ತಾ ಇರೋದು ತುಂಬ ಮಜಾ ಕೊಡ್ತಾ ಇದೆ. ಆಹಾ, ಸೂಪರ್. ಈಗ ಮುಂದೆ ಸ್ವೀಟು ಏನು ಕುದ್ದು ರೆಡಿಯಾಗಿತ್ತಲ್ಲ ಅದನ್ನು ಫಿಲ್ಟರ್ ಮಾಡ್ಕೊಳ್ಳೋದು. ಸೊ ಹಿಂಗೆ ಫಿಲ್ಟರ್ ಮಾಡಿಕೊಂಡ್ರೆ ಆಗೋಯ್ತು. ಇದು ಮುಂದೆ ಆರ್ಬೇಕಲ್ಲ ಅಷ್ಟೇ ಅದು ರೆಡಿ. ಸ್ವೀಟ್ ರೆಡಿ. ಈಗ ಸ್ವೀಟ್ ರೆಡಿ. ಓಮ್ ಪಿಡಿನೇ ಅಷ್ಟೇ, ಗೊತ್ತಿರೋ ಹತ್ರನೇ ತೊಗೊಳ್ಳೋದು. ಓಕೆ. ಗಟ್ಟಿ ಪುರಿ ಇದು? ಗಟ್ಟಿ ಪುರಿ, ಪಾನಿಪುರಿ ತುಂಬ ಚೆನ್ನಾಗಿದೆ. ರವೆ ಪುರಿ. ಓಕೆ. ಇದು ಪಾನಿಪುರಿ ಪುರಿ ಇದು ಆನಿಯನ್ನು, ಈರುಳ್ಳಿ, ಕೊತ್ತಂಬರಿ ಹಾಗೆ ಕ್ಯಾರೆಟ್ ಮಿಕ್ಸ್ ಮಾಡಿ ಮಡಿಕೊಂಡಿದ್ದೀನಿ. ಟೊಮೊಟೊ. ಓಕೆ.
ಇದು ಬೇಲ್ಪುರಿ ಕೆಂಪು ಚಟ್ನಿ. ಓಕೆ, ಅವಲೇ ರುಬ್ಕೊಳ್ಳೋದು ತೋರಿಸಿದ್ನಲ್ಲ. ಎಸ್ ಸರ್. ಇದು ಗ್ರೀನ್ ಚಟ್ನಿ. ಎಸ್ ಸರ್. ಅದು ಸ್ವೀಟು ಸರ್. ಓಕೆ, ಇಷ್ಟು ಐಟಮ್ನ ಸಿದ್ಧಪಡಿಸ್ಕೊಂಡು ಇಟ್ಕೊಂಡಿದ್ದೀರಾ. ಇನ್ನೊಂದು ಕಡೆಗೆ ಇಲ್ಲಿ ಮಸಾಲೆ ಅವಾಗಲೇ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ರಲ್ಲ, ಚಿಕ್ಕ ಪಾತ್ರೆಗೆ ಹಾಕೊಂಡು ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದಾರೆ. ಸೊ ಇನ್ನೊಂದು ಕಡೆಗೆ ಇಲ್ಲಿ ಬಟಾಣಿಗಳನ್ನು ಚಿಕ್ಕ ಪರಾತದಲ್ಲಿ ಹಾಕ್ಕೊಂಡು ನೋಡಿ ಯಾವ ರೀತಿ ಬಟಾಣಿ ಇಟ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ. ಬನ್ನಿ ವೀಕ್ಷಕರೇ, ರಮೇಶ್ ಅಣ್ಣರ ಅಂಗಡಿಯಲ್ಲಿ ಮಸಾಲ ಪುರಿ ಯಾವ ರೀತಿ ಸಿದ್ಧಗೊಳ್ಳುತ್ತೆ ಅಂತ ನೋಡೋಣ. ಇದಕ್ಕೆ ಗಟ್ಟಿ ರವೆ ಪುರಿನ ಮೊದಲು ಹೊಡ್ಕೋಬೇಕಲ್ಲ? ಹೌದು, ಈ ಥರ ಮಿಕ್ಸ್ ಮಾಡ್ಕೋಬೇಕು ರವೆ ಪುರಿ. ಓಕೆ, ಆಮೇಲೆ ನೆಕ್ಸ್ಟ್ ಬಟಾಣಿ ನೋಡಿ, ಬೇಯಿಸ್ಕೊಂಡಂಥ ಬಟಾಣಿ ಇವಾಗ ಹೆಂಗಿದೆ ನೋಡಿ, ಹದವಾಗಿ ಬೆಂದಿದೆ. ಇವಾಗ ಬೆಂದಿದೆ. ಓಕೆ, ಅದನ್ನು ಒಂದು ಸ್ವಲ್ಪ ಹಾಕೊಳ್ತೀರಾ? ಸ್ವಲ್ಪ ಮಸಾಲೆ. ಓಕೆ, ಒಂಚೂರು ಉಪ್ಪು, ಚುಟ್ಕಿ ಸಾಲ್ಟ್. ಇದು ಬ್ಲ್ಯಾಕ್ ಸಾಲ್ಟ್ ಅಲ್ಲ, ಮಾಮೂಲಿ ವೈಟ್ ಮಾಮೂಲಿ. ಓಕೆ, ಸ್ವಲ್ಪ ಸ್ಪೈಸಿ ಖಾರ. ಓಕೆ, ಸ್ವಲ್ಪ ಸ್ವೀಟು. ಓಕೆ, ಚೂರು ಕೆಂಪು ಚಟ್ನಿ ಒಂದು ಸ್ವಲ್ಪ ಸ್ವಲ್ಪ ಆನಿಯನ್. ಓಕೆ, ಸ್ವಲ್ಪ ಮಿಕ್ಸರು, ಸ್ವಲ್ಪ ಟೊಮೊಟೊ, ಲೈಮ್. ನಿಂಬೆ ಪುರಿ ರೆಡಿ. ಮಸಾಲ ಪುರಿ ರೆಡಿ ಆಯಿತು. ರೆಡಿ ಆಗ್ತು. ಮಸಾಲ ಪುರಿಯ ರುಚಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ತಾವು ಇದರ ಮೇಕಿಂಗನ್ನು ಇಷ್ಟೊತ್ತು ನೋಡಿದ್ರಿ. ನೋಡಿ ಎಷ್ಟು ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ ಅಂತ. ನೋಡ್ತಿದ್ರೆ ಹಾಗೆ ಬಾಯಲ್ಲಿ ನೀರು ಉರ್ತಾ ಇದೆ. ಬನ್ನಿ ರುಚಿ ನೋಡೋಣ. ಮಸಾಲ ಪುರಿಯ ಮಜಾ ಯಾವಾಗ ಚೆನ್ನಾಗಿರುತ್ತೆ ಅಂತಂದರೆ ಅದಕ್ಕೆ ಹಾಕಲಾಗುವಂತಹ ಮಸಾಲಾದ ರುಚಿ ಚೆನ್ನಾಗಿದ್ದರೆ ಮಾತ್ರ. ಇಲ್ಲಿ ಆ ಒಳ್ಳೆ ರುಚಿ ನನಗೆ ಸಿಗ್ತಾ ಇದೆ. ಮತ್ತು ಇವ್ರು ಬಳಸಿರುವಂತಹ ಪೂರಿ ಇರ್ಬೋದು, ಸೇವ್ ಇರಬಹುದು, ಇದೆಲ್ಲದರ ಕ್ವಾಲಿಟಿ ಚೆನ್ನಾಗಿದೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಎಲ್ಲವೂ ಫ್ರೆಶ್ ಆಗಿದೆ, ಒಳ್ಳೆ ರುಚಿ ಕೊಡ್ತಾ ಇದೆ. ಜೊತೆಗೆ ಸ್ವೀಟಿನ ಅಂಶ ಮಧ್ಯದಲ್ಲಿ, ಸ್ವೀಟು, ಖಾರ, ಈರುಳ್ಳಿ, ಕ್ಯಾರೆಟು ಎಲ್ಲ ಬೆರ್ತು ನಮ್ಮ ಬಾಯಿಗೆ ಸಿಕ್ಕಾಗ ತುಂಬ ಮಜಾ ಅನಿಸುತ್ತೆ. ತುಂಬಾ ಅದ್ಭುತವಾಗಿದೆ ಇಲ್ಲಿನ ಮಸಾಲ ಪುರಿಯ ರುಚಿ. ನೀವು ಕೂಡ ಮಿಸ್ ಮಾಡದೆ ಈ ಕಡೆಗೆ ಬಂದಾಗ, ಅಥವಾ ಈ ಮಸಾಲ ಪುರಿಯನ್ನು ತಿನ್ನೋಕೆ ಅಂತಲೇ ಈ ಕಡೆಗೆ ಬಂದುಬಿಟ್ಟು ಒಮ್ಮೆ ಇಲ್ಲಿ ಸಿಗುವಂತಹ ಚಾಟ್ಸ್ನ ಟ್ರೈ ಮಾಡಿ ನೋಡಿ. ಅದರಲ್ಲೂ ಈ ಮಸಾಲ ಪುರಿ ಹೇಳ್ತೀನಲ್ಲ, ನಿಜಕ್ಕೂ ಅತ್ಯದ್ಭುತವಾದಂತಹ ರುಚಿಯನ್ನು ಕೊಡುತ್ತೆ. ಇಲ್ಲಿ ರಮೇಶ್ ಅಣ್ಣವರು ತಮ್ಮ ಅಂಗಡಿಯಲ್ಲಿ ಯಾವ ರೀತಿ ಪಾನಿಪುರಿಯನ್ನು ಸಿದ್ಧಪಡಿಸ್ತಾರೆ ಅಂತ ನೋಡೋಣ. ಸೊ ಈ ಪೂರಿ ಕ್ವಾಲಿಟಿ ತುಂಬ ಮುಖ್ಯ ಆಗುತ್ತಲ್ಲ? ಹೌದು ಸರ್, ಪೂರಿ ಕ್ವಾಲಿಟಿ ಮುಖ್ಯ ಆಗುತ್ತೆ. ಇದಕ್ಕೆ ಪಾನಿನೂ ತುಂಬ ಅಷ್ಟೇ ಮುಖ್ಯ ಆಗುತ್ತೆ. ಓಕೆ, ಹೌದು. ಪಾನಿಪುರಿಗೆ ಪಾನಿನೇ ಇಂಪಾರ್ಟೆಂಟು. ಹೌದು, ಪಾನಿ ಇಲ್ಲ, ಟೇಸ್ಟ್ ಇಲ್ಲ ಅಂದರೆ ಅದು ಏನೂ ಬರೋದೇ ಇಲ್ಲ. ಸ್ವಲ್ಪ ಆನಿಯನ್ನು. ಓಕೆ, ಸೊ ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಮಿಶ್ರಣ ಏನಿತ್ತಲ್ಲ ಅದೆಲ್ಲ ಟೇಸ್ಟು ಸೂಪರ್ ಆಗಿರುತ್ತೆ. ಅದು ಕ್ಯಾರೆಟ್ ಮತ್ತು ಬಟಾಣಿ. ಓಕೆ, ಸೊ ಬಟಾಣಿನ ಸರಿಯಾದ ಅದಕ್ಕೆ ಬೇಯಿಸ್ಕೊಳ್ಳೋದು ಕೂಡ ತುಂಬ ಮುಖ್ಯ. ಅದು ಇಂಪಾರ್ಟೆಂಟ್ ಆಗುತ್ತೆ. 2 ಕಪ್ಪು. ಮಸಾಲ. ನಿಮಗೆ ಸ್ವೀಟ್ ಏನಾರ ಬೇಕಾ ಸರ್? ಸ್ವೀಟಾ ಸರ್? ಸ್ವಲ್ಪ ಕೊಟ್ಟಿರಿ ಸರ್, ನೋಡೋಣ ಟೇಸ್ಟ್. ಸಪ್ರೇಟೇ ಕೊಟ್ಟಿರಲಾ? ಓಕೆ ಸರ್, ಸಪ್ರೇಟ್ ಕೊಟ್ಟಿರಿ, ನೋಡೋಣ. ಸೊ ಇಷ್ಟಾದರೆ ಪಾನಿಪುರಿ ರೆಡಿ. ರಮೇಶ್ ಚಾಟ್ಸ್ನಲ್ಲಿ ಸಿಗುವಂತಹ ಪಾನಿಪುರಿಯ ರುಚಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಇಷ್ಟೊತ್ತು ಪಾನಿಪುರಿಯನ್ನು ರಮೇಶ್ ಅಣ್ಣ ಯಾವ ರೀತಿ ಸಿದ್ಧಪಡಿಸಿದ್ರು ಅಂತ ತಾವೆಲ್ಲ ನೋಡಿದ್ದೀರಾ. ಬನ್ನಿ ಈಗ ಟ್ರೈ ಮಾಡೋಣ. ಬಿಸಿ ಬಿಸಿ ಮಸಾಲೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ನಾವೆಷ್ಟು ಬೇಕೋ ಅಷ್ಟು ಪೂರಿಗಳಿಗೆ ಈ ರೀತಿ ಹಾಕ್ಕೊಂಡು ತಿನ್ನಬಹುದು. ಹಾಗೆಯೇ ಪಾನಿಯನ್ನು ಕೂಡ ಕೊಟ್ಟಿದ್ದಾರೆ. ಬನ್ನಿ ರುಚಿ ಹೇಗಿರುತ್ತೆ ಅಂತ ತಿಂದ್ಬಿಟ್ಟು ತಮಗೆ ತಿಳಿಸ್ತೀನಿ. ಒನ್ಸ್ ಅಗೇನ್ ಈ ಪೂರಿಯ ಕ್ವಾಲಿಟಿ ಬಗ್ಗೆ ನಾನು ಹೇಳಲೇಬೇಕು. ಸಖತ್ತು ಕ್ರಿಸ್ಪಿಯಾಗಿದೆ ಇವ್ರು ಬಳಸುವಂತಹ ಪೂರಿಗಳು. ಹಾಗೆಯೇ ಇವ್ರು ಬಳಸಿರುವಂಥ ಅಷ್ಟು ಇಂಗ್ರೀಡಿಯೆಂಟ್ಸು ಮತ್ತು ಮಸಾಲೆ
ಮಸಾಲೆ ಒಳ್ಳೆ ಮೈಲ್ಡಾಗಿದೆ, ಮಸಾಲೆ ತುಂಬ ರುಚಿಯಾಗಿದೆ. ಜೊತೆಗೆ ಪಾನಿ ರುಚಿ ರೀ. ಪಾನಿಪುರಿ ಅಂತಂದರೆ ಪಾನಿನೇ ಮುಖ್ಯ ಅಲ್ವಾ. ಪಾನಿ ಒಳ್ಳೆ ಮಜಾ ಕೊಡ್ತಾ ಇದೆ, ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ. ಸ್ವಲ್ಪ ಸ್ವೀಟ್ ಜೊತೆಗೆ ಟ್ರೈ ಮಾಡೋಣ. ಆವಾಗಲೇ ನಾವು ನೋಡಿದ್ವಿ ಯಾವ ರೀತಿ ಇವರು ಸ್ವೀಟ್ಗೆ ಖರ್ಜೂರ ಹಾಕಿ ಬೆಲ್ಲನ ಕರಗಿಸ್ಬಿಟ್ಟು ಮಾಡ್ತಾರೆ ಸ್ವೀಟು ಅನ್ನೋದನ್ನು. ಈ ಪಾನಿಪುರಿ ಮಸಾಲೆ ಜೊತೆಗೆ ಒಂದು ರೀತಿ ಮಜಾ ಕೊಟ್ಟರೆ, ಸ್ವೀಟು ಮಸಾಲೆ ಎರಡೂ ಮಿಕ್ಸ್ ಮಾಡ್ಕೊಂಡು ತಿಂದಾಗ ಅದ್ಭುತವಾದಂತಹ ರುಚಿ, ಅದ್ಭುತವಾದಂತಹ ಮಜಾ ಕೊಡುತ್ತೆ.